ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ಪ್ರಾಂ ಪ್ರೀಂ ಬ್ರೌಂ ಸಾಶನೇಶ್ವರಾಯ ನಮಃ. ನಮಸ್ತೆ ಎಲ್ರಿಗೂ. ಇವತ್ತು 8 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, 8th 17th ಆ್ಯಂಡ್ 26th ಎನಿ ಮಂತ್ ಆಗಿರ್ಬೋದು, ಅವ್ರಿಗೆ 2025 ಗುಡ್ ಬ್ಯಾಡ್ ಇಯರ ಅಂತ ಹೇಳ್ತೀನಿ. 8 ಅಂದರೆ ಸ್ಯಾಟ್ರನ್ ಅಂತ ಕನ್ಸಿಡರ್ ಮಾಡ್ತೀವಿ ನ್ಯೂಮರಾಲಜಿಲಿ. 8 ಸೀರೀಸಲ್ಲಿ ಹುಟ್ಟಿರೋರು ಯೂಶ್ವಲಿ ಅವರು ಯಾವುದೇ ಕೆಲಸ ಮಾಡಿದ್ರು, ಎಷ್ಟೇ ಇಂಟೆಲಿಜೆಂಟ್ ಪೀಪಲ್ ಆಗಿದ್ರು ಸ್ವಲ್ಪ ಎಫರ್ಟ್ ಕಮ್ಮಿ ಆಗ್ತಾರೆ. ನೋಡೋದಕ್ಕೆ ತುಂಬ ರಫ್ ಅಂತ ಅನಿಸ್ಬೋದು ಬೇರೆಯವ್ರಿಗೆ, ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಅಫ್ಕೋರ್ಸ್ ತುಂಬ ರಫ್ ಅಂತ ಅನಿಸ್ಬೋದು, ಬಟ್ ಒಳಗಡೆ ತುಂಬ ಮೃದು ಸ್ವಭಾವದರಾಗಿರ್ತಾರೆ ಇವರು. ನೋಡೋದಕ್ಕೆ ಎಷ್ಟೇ ಹಾರ್ಡ್ ಅಂತ ಅನಿಸಿದ್ರು ಒಳಗಡೆ ತುಂಬ ಮೃದು ಸ್ವಭಾವದರಾಗಿರ್ತಾರೆ. ಯಾಕಂದರೆ ಇವ್ರ ವ್ಯಕ್ತಿತ್ವನೇ ಅಂಥದ್ದು. ಆಮೇಲೆ ಇವರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ, ಯಾವತ್ತೂ ಎಲ್ಲೂ ಕೂಡ ಭೇದ ಭಾವ ಮಾಡಲ್ಲ. ಯಾರೆಷ್ಟೇ ಹೈ ಸ್ಟೇಟಸ್ ಇರಲಿ ಅಥವಾ ಯಾರೆಷ್ಟೇ ಕಷ್ಟದಲ್ಲಿರಲಿ ಎಲ್ಲರನ್ನೂ ಸಮಾನರಾಗಿ ಕಾಣ್ತಾರೆ. ಸೊ ಹಾಗಾಗಿ 8 ಸೀರೀಸಲ್ಲಿ ಹುಟ್ಟಿರೋರು ಏನಾದರೂ ಜಡ್ಜ್ ಆಗಿಬಿಟ್ರೆ ದೇ ವಿಲ್ ಬಿ ದ ಬೆಸ್ಟ್ ಜಡ್ಜ್ ಅಂತ ಹೇಳ್ಬೋದು. ಅಥವಾ ಯಾರಾದರೂ ಲಾಯರ್ ಇದ್ದರೆ ದೇ ವಿಲ್ ಬಿ ದ ಬೆಸ್ಟ್ ಲಾಯರ್ ಆ್ಯಂಡ್ ದೇ ವಿಲ್ ಬಿ ದ 8 ಸೀರೀಸಲ್ಲಿ ಹುಟ್ಟಿರೋರು ನೀವು ಬೆಸ್ಟ್ ಅನಲೈಸರ್ ಅಂತಲೇ ಹೇಳ್ಬೋದು. ಜಡ್ಜ್ಮೆಂಟ್ ಕೊಡೋದ್ರಲ್ಲಿ ಎಕ್ಸ್ಪರ್ಟು, ಯಾರು ಕೂಡ ಕ್ವಶನ್ ಮಾಡೋಂಗೆ ಇಲ್ಲ. ಯಾಕಂದರೆ ನೀವು ಅಷ್ಟು ಸಮಾನವಾಗಿ ಪ್ರತಿಯೊಂದನ್ನು ಆಲೋಚಿಸಿ ಸರಿ ಯಾವುದು ತಪ್ಪು ಯಾವುದು ಅಂತ ನೋಡಿ ಡಿಸಿಷನ್ ಕೊಡ್ತೀರಾ. ನೀವೆಷ್ಟೇ ಹಾರ್ಡ್ ಅಂತ ಅನಿಸಿದ್ರು ಇಂಟರ್ನಲ್ಲಿ ತುಂಬ ಎಮೋಷ್ನಲ್ ಆಗಿರ್ತೀರ. ನೀವು ಏನು ಅಷ್ಟು ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಯಾರಿಗೂ ಕೂಡ. ನಿಮ್ಮ ಮನಸ್ಸಲ್ಲಿರೋದೇನು ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ಸ್ವಲ್ಪ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗಿರುತ್ತೆ 8 ಸೀರೀಸಲ್ಲಿ ಹುಟ್ಟಿರೋರ್ದು. ಅಂಡರ್ಸ್ಟ್ಯಾಂಡಿಂಗ್ ವಿಚಾರಕ್ಕೆ ಬಂದರೆ ಇವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಬೇರೆಯವ್ರ ಕಷ್ಟನ ಅಂತ ಹೇಳ್ಬೋದು. ಅದೊಂದು ಇವರ ಸ್ಟ್ರೆಂತ್ ಕೂಡ ಹೌದು. ಇವ್ರ ಹತ್ರ ಯೂಶ್ವಲಿ ಎಲ್ಲರೂ ಮಾತಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ಇವ್ರಿಗೆ ಸ್ವಲ್ಪ ಲೋನ್ಲಿನೆಸ್ ಕಾಡೋದು ಸಹಜ. ಕೋಪ ಯಾವಾಗಲೂ ಮೂಗಿನ ಮೇಲೆ ಇರುತ್ತೆ, ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಯಾವಾಗಲೂ ಮೂಗಿನ ಮೇಲೆ ಇರುತ್ತೆ ಒಟ್ಟಿನಲ್ಲಿ. ಸೊ ಹಾಗಾಗಿ ಸ್ವಲ್ಪ ಜನ ಇವ್ರ ಹತ್ರ ಮಾತಾಡೋದಕ್ಕೆ ಭಯಪಡ್ತಾರೆ. ಆ್ಯಂಡ್ 8 ಸೀರೀಸಲ್ಲಿ ಹುಟ್ಟಿರೋರು ವೆರಿ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು. ಇವ್ರ ಹತ್ರ ಕಂಪ್ನಿಯವರು ಒಳ್ಳೆ ಕತೆ ದುಡ್ದಂಗೆ ದುಡಿಸ್ತಾರೆ ಅಂತಲೇ ಹೇಳಿದ್ರು ತಪ್ಪಿಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕರ್ ಆಗಿರ್ತಾರೆ. ಸೊ ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ ಈ ಕಂಪ್ನಿಯವರು, ಅವ್ರ ಮ್ಯಾನೇಜರು ಆಗಿರ್ಬೋದು ಎಲ್ಲ. ಯಾಕಂದರೆ ಕೆಲಸ ಮಾಡಿ 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 ಇನ್ನೂ ಮಾಡು, ಯಾವುದೇ ಕಂಪ್ನಿ ಆಗಿದ್ರು ಮಾಡ್ತಾಯಿದ್ರೆ ಇನ್ನೂ ಮಾಡಿಸೋದೇ ಎಕ್ಸ್ಪರ್ಟ್ ಆಗಿರ್ತಾರೆ ಹೊರತು ಕಮ್ಮಿ ಮಾಡೋದಂತ ಯಾವ ಕಂಪ್ನಿಯವರು ಇರೋಲ್ಲ. ಯಾಕಂದರೆ ಅವ್ರ ಲಾಭ ಮಾತ್ರನೇ ಎಲ್ಲರೂ ನೋಡ್ತಾರೆ. ಕಲಿಯುಗ ಇದು. ಸ್ವಲ್ಪ ಇವರು ಮಾತಾಡೋದೆಲ್ಲ ಸ್ವಲ್ಪ ಹಾರ್ಶ್ ಆಗಿರುತ್ತೆ. ಸೊ ಇವರು ಇಂಟರ್ನಲ್ಲಿ ತುಂಬ ಸಾಫ್ಟ್, ತುಂಬ ಒಳ್ಳೆಯವರು ಇವರು ಆ್ಯಕ್ಚುಲಿ. ಬಟ್ ಮಾತಾಡೋ ಬರೋದಲ್ಲಿ ಇವರು ತುಂಬ ಹಾರ್ಶಾಗಿ ಮಾತಾಡ್ತಾರೆ, ಕೆಟ್ಟ ಪದ ಉಪಯೋಗಿಸ್ಬೋದು ಅಥವಾ ರಫ್ ಆಗಿ ಮಾತಾಡ್ತಾರೆ. ಒಟ್ಟಿನಲ್ಲಿ ಬೇರೆಯವ್ರಿಗೆ ಹರ್ಟ್ ಆಗೋ ಥರ ಮಾತಾಡ್ತಾರೆ. ಸ್ವಲ್ಪ ಲೇಸಿನೆಸ್ ಇವರಲ್ಲಿ ಇರುತ್ತೆ ಯಾವಾಗಲೂ. ಬೇರೆಯವ್ರ ಬಗ್ಗೆ ತುಂಬ ಹಗುರವಾಗಿ ಮಾತಾಡೋದು ಇವ್ರಿಗೆ ಒಂಥರ ರೂಢಿ ಆಗಿಬಿಟ್ಟಿರುತ್ತೆ. ಸೊ 8 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ನೋಡ್ತಾ ಇದ್ರೆ ಬೇರೆಯವ್ರ ಬಗ್ಗೆ ಯಾಕೆ ಹಗುರವಾಗಿ ಮಾತಾಡ್ತೀರಾ? ಏನು ನೆಸೆಸಿಟಿ ಇಲ್ಲ ಅನಿಸುತ್ತೆ. ಯಾಕಂದರೆ ನೀವು ತುಂಬ ಒಳ್ಳೆಯವರು ಆಗಿರ್ತೀರ, ಅಫ್ಕೋರ್ಸ್ ಒಳ್ಳೆಯವರು. ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಒಂದು ಬಿಡಿ, ಲೈಟಾಗಿ ಮಾತಾಡೋದು ಬಿಡಿ. ಯಾಕಂದರೆ ಯಾರು ಹೆಂಗೆ ಏನು ಅಂತ ನೋಡಿ ಜಡ್ಜ್ ಮಾಡೋದಕ್ಕಾಗಲ್ಲ ಅಂತ ನಿಮಗೂ ಗೊತ್ತಿದೆ. ಸೊ ನೆಗೆಟಿವ್ ಲೈಟಾಗಿ ಮಾತಾಡಿ ಯಾಕೆ ನಿಷ್ಠೂರ ಆಗ್ತೀರಾ? ನಿಮ್ಮ ಒಳ್ಳೆತನನ ಕಾಪಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಕಲಿಯುಗದಲ್ಲಿ ಒಳ್ಳೆಯವ್ರು ಸಿಗೋದೇ ತುಂಬ ಅಪರೂಪ, ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಒಳ್ಳೆತನನ ಉಳಿಸ್ಕೊಳ್ಳಿ. ಆ್ಯಂಡ್ 8 ಸೀರೀಸಲ್ಲಿ ಯಾರು ಹುಟ್ಟಿದ್ದೀರಾ ಜಾನ್ವರಿ ಮಂತಲ್ಲಿ, ನಿಮಗೆ 2025
ಹಳೇದನ್ನು ಸ್ವಲ್ಪ ಮರೆಯೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ನಿಮ್ಮ ಹಿಂದಿನ ದಿನಗಳಲ್ಲಿ ಏನೇನು ಘಟನೆಗಳಾಗಿರುತ್ತೆ ಆ ವಿಚಾರಗಳನ್ನ ಮರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಅದರಿಂದ ಆಚೆ ಬರೋದಕ್ಕೆ ತುಂಬ ಎದುರು ನೋಡ್ತಾ ಇರ್ತೀರ, ಬಟ್ ಆಗ್ತಾ ಇರಲ್ಲ. ಸೊ ಈ ವರ್ಷ ಸ್ವಲ್ಪ ನಿಮಗೆ ಫಾಲ್ಸ್ ಲೀಡ್ಸ್ ಬರುತ್ತೆ ನೀವು ಹೋಗೋ ದಾರಿಲಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾರ ಮಾತು ಕೇಳಿ ಮೋಸ ಹೋಗ್ಬೇಡಿ. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಹೆಜ್ಜೆ ಇಡಿ ಅಂತ ಹೇಳ್ತೀನಿ. ಆ್ಯಂಡ್ 8 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಫೆಬ್ರವರಿ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 8 ಸೀರೀಸ್ ಅವರು, 2025 ಹೇಗಿರುತ್ತೆ? ನಿಮಗೆ ಈ ವರ್ಷ ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಇದ್ದರೆ ಈ ವರ್ಷ ಸ್ಟಾರ್ಟ್ ಮಾಡಿ. ಈ ವರ್ಷ ಏನೇ ಶುರು ಮಾಡಿದ್ರೂ ನೀವು ಅದ್ರ ದೀರ್ಘಕಾಲದವರೆಗೂ ಉಳಿಯುತ್ತೆ ಅಂತ ಹೇಳ್ತೀನಿ. ಏನಾದರೂ ಬಿಸ್ನೆಸ್, ಪಾರ್ಟ್ ಟೈಮ್ ಬಿಸ್ನೆಸ್ ಅಥವಾ ಏನಾದರೂ ಪ್ಲ್ಯಾನ್ ಇದ್ದರೆ ಹೊಸದಾಗಿ ಶುರು ಮಾಡಬೇಕು ಅಂತ ಮಾಡಿ. ಬಿಸ್ನೆಸ್ ಆಗಿರಬೇಕು ಅಂತ ಏನಿಲ್ಲ, ಏನಾದರೂ ಎನಿಥಿಂಗ್, ಲೆಟ್ ಇಟ್ ಬಿ ಎನಿಥಿಂಗ್. ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಜಿಮ್ಗೆ ಹೋಗಬೇಕು ಹೊಸದಾಗಿ, ಅಥವಾ ಯೋಗಕ್ಕೆ ಸೇರ್ಕೊಬೇಕು, ಅಥವಾ ಏನಾದರೂ ಹಾಬೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ವರ್ಷ ಸ್ಟಾರ್ಟ್ ಮಾಡಿ. ಇಟ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಫಾರ್ ಲಾಂಗ್ ಇಯರ್ಸ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಮಾರ್ಚ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 8 ಸೀರೀಸ್ ಅವರು, ನಿಮಗೆ 2025 ಸ್ವಲ್ಪ ಸ್ಲೋ ಸ್ಟಾರ್ಟ್ ಅಂತ ಹೇಳ್ಬೋದು. ವೇಸ್ಟ್ ಆಫ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ. ಸೊ ನೀವೇನೇ ಈ ವರ್ಷ ಏನೇ ಮಾಡಿದ್ರೂ ನಿಮಗೆ ಒಂಥರ ದಿನಾನೇ ಮುಂದೂಡೋಲ್ಲ, ಅಷ್ಟು ಒಂಥರ ಸ್ಲೋ ಅಂತ ಅನಿಸುತ್ತೆ ನಿಮಗೆ. ಎಲ್ಲ ವಿಚಾರದಲ್ಲೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಈ ವರ್ಷ ನೀವು. ಇನ್ನು ನೆಕ್ಸ್ಟು ಏಪ್ರಿಲ್ ಮಂತಲ್ಲಿ ಯಾರ್ಯಾರು 8 ಸೀರೀಸಲ್ಲಿ ಹುಟ್ಟಿದ್ದೀರಾ ಏಪ್ರಿಲ್ ಮಂತಲ್ಲಿ, ಅವ್ರಿಗೆ 2025 ನಿಮಗೆ ಈ ವರ್ಷ ಎಂಜಾಯಬಲ್ ಇಯರ್ ಅಂತ ಹೇಳ್ಬೋದು. ಈ ವರ್ಷ ಹೊಸ ಹೊಸ ಸ್ನೇಹಿತರನ್ನ ಗಳಿಸ್ತೀರಾ, ಹೊಸ ಹೊಸ ಹಾಬೀಸ್ನ ಬೆಳೆಸ್ಕೊತೀರಾ. ಬಟ್ ಆದರೂ ಎಲ್ಲೋ ಹಳೆ ವಿಚಾರಗಳನ್ನ ಕೊಡ್ಕೊಂಡು ಸ್ವಲ್ಪ ಶಾರ್ಟ್ ಲಿವ್ಡ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ ನಿಮಗೆ ಈ ವರ್ಷ. ಹಳೆದನ್ನು ಕೆತ್ಕೊಂಡು ಅದೇನೋ ಅಂತಾರಲ್ಲ, ಕೆರೆದು ಗಾಯ ಅಂತ. ಸೊ ಹಳೆಯದನ್ನು ವಿಚಾರಗಳನ್ನ ಮರೆಸ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಯಾಕಂದರೆ ನೀವು ಯೂಶಲಿ ತೋರಿಸ್ಕೊಳ್ಳೋದಿಲ್ಲ ಆಚೆಯವ್ರಿಗೆ ನೀವು ಪಡೋ ನೋವನ್ನ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಯು ಹ್ಯಾವ್ ಟು ಬಿ ಪಾಸಿಟಿವ್ ಇನ್ಸೈಡ್ ಆಲ್ಸೋ. ನೋಡೋರ್ಗೆ ಮಾತ್ರ ನೀವು ಪಾಸಿಟಿವ್ ಆಗಿ ಕಾಣೋದಲ್ಲ, ಒಳಗಡೆ ಕೂಡ ಪಾಸಿಟಿವ್ ಆಗಿರಬೇಕು, ಕಾಮ್ ಆಗಿರಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ಮೇ ಮಂತಲ್ಲಿ 8 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ನಿಮಗೆ 2025 ಸ್ವಲ್ಪ ಹಾರ್ಡ್ ವರ್ಕ್ ಆಗಿರುತ್ತೆ ಈ ವರ್ಷ. ಸ್ವಲ್ಪ ಸೀರಿಯಸ್ ಆಗಿರುತ್ತೆ, ಡಿಫಿಕಲ್ಟಿ ಫೇಸ್ ಮಾಡಬೇಕಾಗುತ್ತೆ. ನೀವು ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು ಈ ವರ್ಷ. ಸ್ವಲ್ಪ ಕೆಲಸ ಚೇಂಜ್ ಮಾಡಬೇಕು ಅಂತ ನಿಮಗೆ ತುಂಬ ಅನಿಸುತ್ತೆ, ಅಥವಾ ಇಂಟ್ರೆಸ್ಟೇ ಕಳ್ಕೊಂಡ್ಬಿಡ್ತೀರ ಕೆಲಸ ಮಾಡೋದಕ್ಕೆ. ಸೊ ಕೆಲಸ ಈ ವರ್ಷ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ನಾನು ಹೇಳ್ತೀನಿ. ಸೊ ಡೋಂಟ್ ಟೇಕ್ ರಾಂಗ್ ಡಿಸಿಷನ್ ಕೋಪದಲ್ಲಿ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಬರ್ಬೋದು ಈ ವರ್ಷ ನಿಮಗೆ. ಸೊ ಎಸ್ಪೆಷಲಿ ಜುಲೈ ಆ್ಯಂಡ್ ಡಿಸೆಂಬರ್ ಮಂತ್ ಕೇರ್ಫುಲ್ ಆಗಿರಿ. ಸ್ವಲ್ಪ ಈ 8 ಸೀರೀಸಲ್ಲಿ ಹುಟ್ಟಿರೋರು ಯೂಶಲಿ ಸ್ವಲ್ಪ BP, ತಲೆನೋವು ಮತ್ತು ಸೈನಸ್ ಪ್ರಾಬ್ಲಮ್, ಸ್ವಲ್ಪ ಈ ವಿಚಾರದ ಬಗ್ಗೆ ಗಮನ ಇರಲಿ. ತಲೆನೋವು ಅಂತ ನೆಗ್ಲೆಕ್ಟ್ ಮಾಡಿಬಿಡಿ, ಇಮಿಡಿಯೇಟಾಗಿ BP ಚೆಕ್ ಮಾಡಿಸಿ. ಓಂ ನಮೋ ನಾರಾಯಣ ಅಂತ ಈ ವರ್ಷ ಅನ್ಲಿಮಿಟೆಡಾಗಿ ಚಾಂಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಜೂನ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 8 ಸೀರೀಸ್ ಅವರು, ನಿಮಗೆ 2025 ಈ ವರ್ಷ ನಿಮಗೆ ಬದಲಾವಣೆ ವರ್ಷ. ಈ ವರ್ಷ ಸಾಕಷ್ಟು ಬದಲಾವಣೆ ನೋಡ್ತೀರಾ ನೀವು. ಹೊಸ ಎಕ್ಸೈಟ್ಮೆಂಟ್ ಆ್ಯಂಡ್ ಏನಾದರೂ ಹಳೇದನ್ನು ಬಿಡಬೇಕು ಅಂತ ಇದ್ದರೆ ಬೇಡದೇ ಇರೋ ವಿಚಾರಗಳು ಈ ವರ್ಷ ಬಿಡಿ. ಈ ವರ್ಷ ನಿಮಗೆ ಜಾಬಲ್ಲಿ ಚೇಂಜ್ ಆಗ್ಬೋದು, ಮನೆ ಬದಲಾವಣೆ ಆಗ್ಬೋದು, ಅಥವಾ ನೀವು ಈ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ಬೋದು. ಒಟ್ಟಿನಲ್ಲಿ ಈ ವರ್ಷ ಬದಲಾವಣೆ ವರ್ಷ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಈ ವರ್ಷ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗುತ್ತೆ.
ಇಂಪಾಸಿಬಲ್ ಥಿಂಗ್ಸ್ ಕೂಡ ಆಗ್ಬೋದು ಈ ವರ್ಷ ನಿಮಗೆ. ನೆಕ್ಸ್ಟು 8 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಜುಲೈ ಮಂತಲ್ಲಿ, ನಿಮಗೆ ಈ ವರ್ಷ ಮನೆಯಲ್ಲೇ ಆದಷ್ಟು ಕಾಲ ಕಳೆಯೋಣ ಅಂತ ಅನ್ಸುತ್ತೆ ನಿಮಗೆ. ಯಾಕೋ ಆಚೆನೇ ಹೋಗೋಕ್ಕೆ ಮೂಡೇ ಇರಲ್ಲ ನಿಮಗೆ. ಯಾಕಂದರೆ ನಿಮಗೆ ಈ ವರ್ಷ ಸ್ವಲ್ಪ ನಿಮ್ಮ ಥಾಟು ಎನರ್ಜಿ ಬಂದು ನಿಮ್ಮ ಮನೆ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ನೀವು ಪ್ರೀತಿ ಮಾಡೋ ವ್ಯಕ್ತಿಗಳ ಮೇಲೆ ಇರುತ್ತೆ. ನೆಕ್ಸ್ಟು ಆಗಸ್ಟ್ ಮಂತಲ್ಲಿ ಯಾರು ಹುಟ್ಟಿದ್ದಾರೆ 8 ಸೀರೀಸಲ್ಲಿ, ನಿಮಗೆ 2025 ಸಾಫ್ಟ್ ಆ್ಯಂಡ್ ಜೆಂಟಲ್ ಇಯರ್ ಅಂತ ಹೇಳ್ಬೋದು ಈ ವರ್ಷ ನಿಮಗೆ. ಯು ನೀಡ್ ಮೋರ್ ಟೈಮ್ ಟು ಥಿಂಕ್ ಯುವರ್ ಸೆಲ್ಫ್. ಈ ವರ್ಷ ಏನಾದರೂ ನೀವು ಹೊಸದಾಗಿ ಏನಾದರೂ ಕೋರ್ಸ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದ್ದಿದ್ರೆ, ಅಥವಾ ಏನಾದರೂ ಡಿಗ್ರಿ ಮುಗ್ದಿರೋರು ಮಾಸ್ಟರ್ ಡಿಗ್ರಿಗೆ ಸೇರ್ಕೊಬೇಕು ಅಂತ ಈ ವರ್ಷ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವರ್ಷ ಜಾಯ್ನ್ ಆಗಿ. ಈ ವರ್ಷ ಒಳ್ಳೆ ಇಯರ್ ಅಂತ ನಿಮಗೆ ಅಂತ ಹೇಳ್ಬೋದು. ಯು ವಿಲ್ ಗೇನ್ ನಾಲೆಜ್ ಆ್ಯಂಡ್ ವಿಸ್ಡಮ್ ದಿಸ್ ಇಯರ್. ಯು ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಡೆವಲಪಿಂಗ್ ಯುವರ್ ಕಾನ್ಷಿಯಸ್ನೆಸ್ ಆ್ಯಂಡ್ ಮೋರ್ ದೆನ್ ಮೆಟೀರಿಯಲ್ ಪೊಸೆಷನ್ ಅಂತ ಹೇಳ್ಬೋದು. ಈ ವರ್ಷ ಸ್ವಲ್ಪ ಸ್ಪಿರಿಚುವಲಲ್ಲಿ ಸ್ವಲ್ಪ ನಿಮಗೆ ಆಸಕ್ತಿ ಬೆಳೆಸ್ಕೊತೀರಾ. ನೆಕ್ಸ್ಟು ಸೆಪ್ಟೆಂಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 8 ಸೀರೀಸಲ್ಲಿ, ನಿಮಗೆ ಈ ವರ್ಷ ಸ್ವಲ್ಪ ಹಾರ್ಡ್ ವರ್ಕ್ ಆಗಿರುತ್ತೆ, ಬಟ್ ಇಟ್ ಈಸ್ ಎ ಮನಿ ಟೈಮ್ ಅಂತ ಹೇಳ್ಬೋದು. ಸ್ಯಾಲ್ರಿ ಇಂಕ್ರಿಮೆಂಟ್ ಆಗಿಲ್ಲ, ಪ್ರಮೋಷನ್ ಸಿಕ್ಕಿಲ್ಲ, ನಾನು ಇಷ್ಟು ಕಷ್ಟಪಡ್ತಾ ಇದ್ದರೂ ಕಂಪ್ನಿ ರೆಕಗ್ನೈಸ್ ಮಾಡ್ತಾ ಇಲ್ಲ, ಮ್ಯಾನೇಜರ್ ಗುರುತಿಸ್ತಾ ಇಲ್ಲ ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ, ನಿಮಗೆ ಈ ವರ್ಷ ಸ್ಯಾಲ್ರಿ ಹೈಕ್ ಆಗೋ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ದೀರಾ, ಪ್ರಮೋಷನ್ ಕೂಡ ಆಗ್ಬೋದು. ಒಟ್ಟಿನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸ್ಯಾಲ್ರಿ ಹೈಕ್ ಅಂತ ಆಗುತ್ತೆ. ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಕಾಯ್ತಾ ಇದ್ದರೆ ಈ ವರ್ಷ ಒಳ್ಳೆಯ ಅಮೌಂಟ್ ಪ್ರಾಫಿಟ್ ಬರ್ಬೋದು. ಬಂದ ತಕ್ಷಣ ಶೇರ್ಸ್ನ ಸೇಲ್ ಮಾಡಿಬಿಡಿ, ಮತ್ತೆ ಜಾಸ್ತಿ ಆಗುತ್ತೆ ಅಂತ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಈ ವರ್ಷ ಬರ್ಬೋದು ನಿಮಗೆ. ಜುಲೈ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಎಸ್ಪೆಷಲಿ ಹುಷಾರಾಗಿರಿ. ಓಂ ನಮೋ ನಾರಾಯಣ ಅಂತ ಅನ್ಲಿಮಿಟೆಡಾಗಿ ಚಾಂಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಅಕ್ಟೋಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 8 ಸೀರೀಸಲ್ಲಿ, ನಿಮಗೆ ಈ ವರ್ಷ ಸ್ವಲ್ಪ ಹಳೇದನ್ನು ಮರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಹಳೆ ವಿಚಾರಗಳು ಯಾರ್ಯಾರು ಕೊರಗ್ತಾ ಇದ್ದೀರಾ, ನಿಮಗೆ ಹಳೆ ವಿಚಾರಗಳನ್ನ ಮರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ ಆ ವಿಚಾರದನ್ನೇ ತುಂಬ ಮನಸ್ಸಿಗೆ ಹಾಕ್ಕೊಂಡು ಕೊರಗ್ತಾ ಇರ್ತೀರ ಒಳಗಡೆನೆ ಅಂತ ಹೇಳ್ಬೋದು. ಯು ವಿಲ್ ಆಲ್ಸೋ ಬಿ ಲುಕಿಂಗ್ ಫಾರ್ವರ್ಡ್ ಟು ಕಮ್ ಔಟ್ ಆಫ್ ಇಟ್. ನಿಮಗೆ ಸ್ವಲ್ಪ ಈ ವರ್ಷ ಸ್ವಲ್ಪ ಫಾಲ್ಸ್ ಲೀಡ್ ಬರ್ಬೋದು. ಸೊ ಬೇರೆಯವ್ರ ಮಾತನ್ನ ಕೇಳೋ ಮುಂಚೆ ಹುಷಾರಾಗಿರಿ. ನಿಮಗೆ ಕೊನೆಯ 3 ತಿಂಗಳು ಈ ವರ್ಷ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ನೆಕ್ಸ್ಟ್ ಇಯರ್ಸ್ ಹೇಗಿರಬೇಕು ಅಂತ ಏನಾದರೂ ನಿಮಗೆ ಒಂದು ಪಿಕ್ಚರ್ ಸಿಗುತ್ತೆ. ಸೊ ಬಿ ಪ್ರಿಪೇರ್ಡ್. ನೆಕ್ಸ್ಟು ನವಂಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 8 ಸೀರೀಸಲ್ಲಿ, ನಿಮಗೆ 2025 ನ್ಯೂ ಸ್ಟಾರ್ಟ್ ಏನಾದರೂ ಮಾಡಬೇಕು ಅಂತ ಇದ್ದರೆ, ಹೊಸದಾಗಿ ಶುರು ಏನಾದರೂ ಮಾಡಬೇಕು ಅಂತ ಇದ್ದರೆ 2025 ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಈ ವರ್ಷ ಪ್ಲ್ಯಾನ್ ಮಾಡಿ ಶುರು ಮಾಡೋದಕ್ಕೆ. ಈ ವರ್ಷ ನೀವು ತುಂಬ ಎನರ್ಜೆಟಿಕ್ ಆಗಿರ್ತೀರ. ಈ ವರ್ಷ ಏನೇ ಶುರು ಮಾಡಿದ್ರೂ ನೀವು ದೀರ್ಘಕಾಲದವರೆಗೂ ಉಳಿಯುತ್ತೆ. ಸೊ ನೀವೇನಾದರೂ ನ್ಯೂ ವೆಂಚರ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದರೆ ಈ ವರ್ಷ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಡಿಸೆಂಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 8 ಸೀರೀಸ್ ಅವರು 8th, 17th ಆ್ಯಂಡ್ 26th ಈ ಡೇಟಲ್ಲಿ ಹುಟ್ಟಿರೋರು ಯಾರ್ಯಾರು ಡಿಸೆಂಬರಲ್ಲಿ ಹುಟ್ಟಿದ್ದೀರಾ, ನಿಮಗೆ 2025 ಸ್ವಲ್ಪ ಸ್ಲೋ ಸ್ಟಾರ್ಟ್ ಅಂತ ಹೇಳ್ಬೋದು. ಏನೇ ಶುರು ಮಾಡಿದ್ರೂ ಅದು ಮುಗಿಯೋದೇ ಇರೋ ಕತೆ. ಸೊ ಎಲ್ಲೇ ಸ್ಟಾರ್ಟ್ ಮಾಡ್ತಿರೋ ಅಲ್ಲೇ ಬಂದು ಎಂಡ್ ಆಗುತ್ತೆ, ಆ ಥರ ಇರುತ್ತೆ ನಿಮಗೆ ಈ ವರ್ಷ. ಈ ವರ್ಷ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತೀನಿ ಎಲ್ಲ ವಿಚಾರದಲ್ಲೂ. ಸ್ವಲ್ಪ ಧ್ಯಾನ ಪ್ರಾಕ್ಟೀಸ್ ಮಾಡಿ, ಧ್ಯಾನ ಮಾಡೋದಕ್ಕೆ ಟ್ರೈ ಮಾಡಿ ಎವ್ರಿ ಡೇ ಅಂತ ಹೇಳ್ತೀನಿ. ಆಮೇಲೆ ಓಂ ನಮೋ ನಾರಾಯಣ ಅಂತ ಅನ್ಲಿಮಿಟೆಡ್ ಆಗಿ ಚಾಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಹೇಳಿರೋ ಮಾಹಿತಿ ಇಷ್ಟ ಆಗಿದರೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ, ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಹ್ಯಾವ್ ಎ ಗುಡ್ ಟೈಮ್.